ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ VA ಕ್ರಿಯೇಟಿವ್ ಕಲೆಕ್ಷನ್ಸ್. ಇಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಪೇಪರ್ ರೋಸ್ ಫ್ಲವರ್ ಮಾಡೋದು ಹೇಗೆ ನೋಡೋಣ. 8.5 ಸೆಂಟಿಮೀಟರ್ ಪೇಪರ್ ತೊಗೊಂಡಿದ್ದೀನಿ. ಈ ಥರ ಟ್ರಯಾಂಗಲಲ್ಲಿ ಫೋಲ್ಡ್ ಮಾಡಬೇಕು. ಒಂದು ಸತಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ತೋರಿಸಿರೋ ಥರ ಫೋಲ್ಡ್ ಮಾಡಿ. ಫಸ್ಟು ಲೆಫ್ಟಿಗೆ ಮತ್ತು ರೈಟಿಗೆ, ಇಲ್ಲ ರೈಟಿಂದ ಲೆಫ್ಟು, ಲೆಫ್ಟಿಂದ ರೈಟ್ ಫೋಲ್ಡ್ ಮಾಡಿ. ಈಗ ಪೆಟಲ್ನ ಮಾರ್ಕ್ ಮಾಡ್ಕೊಳ್ಳಿ. ಫ್ಲವರ್ದು ರೆಕ್ಕೆನ ಮಾರ್ಕ್ ಮಾಡ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದೇ ಥರ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಎರೇಸ್ ಮಾಡಿ. ಪೆನ್ಸಿಲ್ ಮಾರ್ಕ್ ಇದ್ದರೆ ಈ ಥರ 6 ಪೆಟಲ್ಸ್ದು ಫ್ಲವರ್ ಲೀಫ್ ಆಗುತ್ತೆ. ಇವಾಗ ನಾವು ಈ ಥರ 5 ಫ್ಲವರ್ಸ್ನ ರೆಡಿ ಮಾಡ್ಕೊಳ್ಳಿ. ಈಗ ಇದನ್ನು ತೋರಿಸಿರೋ ಪ್ರಕಾರ ಒಂದೊಂದು ಫ್ಲವರ್ ರೆಕ್ಕೆಗೂ ಫೋಲ್ಡ್ ಮಾಡ್ತಾ ಹೋಗಿ, ಎಲ್ಲನೂ ಹಂಗೆ ಮಾಡಿ. ಈಗ ಟೂತ್ ಪಿಕ್ ಸಹಾಯದಿಂದ ಫ್ಲವರ್ನ ಈ ಥರ ಶೇಪ್ ಕೊಡಿ. ಸೆಂಟರ್ಗೆ ಕಡ್ಡಿ ಇಟ್ಟು ಪ್ರೆಸ್ ಮಾಡ್ಕೊಂಡು ಶೇಪ್ ಕೊಡಿ. ಎಲ್ಲ ಫ್ಲವರ್ಸಿಗೂ ಹಾಗೆ ಮಾಡ್ಕೊಳ್ಳಿ. ಈಗ ನಾವು ಟೂತ್ ಪಿಕ್ ಕಡ್ಡಿಯಿಂದ ಫ್ಲವರ್ ರೆಕ್ಕೆನ ಶೇಪ್ ಕೊಡೋಣ. ಈ ಥರ ಸೈಡ್ಸಿಗೆ, ಕಾರ್ನರ್ಸಿಗೆ ಎರಡೂ ಕಡೆ ಸ್ಲೈಡಾಗಿ ಸ್ಮೂತಾಗಿ ರೊಟೇಟ್ ಮಾಡಿ ತೋರಿಸಿರೋ ಥರ 3 ರೆಕ್ಕೆಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ 3, ಸಾದಾ 2 ಇರಲಿ. ಇದೇ ಥರ ಫ್ಲವರ್ ನಾವು ಇವಾಗ ಮಾಡೋಕ್ಕೆ ಹೊರಟಿದ್ದೀವಿ. ಗ್ಲೂನ ಇವಾಗ ಈಕ್ವಲ್ ರೆಕ್ಕೆಗಳಿಗೆ ಒಂದು ಸೈಡ್ ಮಾತ್ರ ಗ್ಲೂ ಅಪ್ಲೈ ಮಾಡಿ ಎರಡನ್ನೂ 2 ಕೈಲಿಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡಿ. ಒಂದು ರೆಕ್ಕೆ ಮೇಲೆ ಒಂದು ಬರೋ ಥರ ಫಿಕ್ಸ್ ಮಾಡಿ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಎರಡು ಕಡೆ ಗ್ಲೂ ಹಾಕ್ಕೊಂಡು ನಿಧಾನ ಸ್ಮೂತಾಗಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್, ಮರಿಬೇಡಿ. ಗ್ಲೂ ಇರೋದ್ರಿಂದ ಅದು ಸ್ಟಿಕ್ ಆಗುತ್ತೆ. ಒಂದು ಸೈಡಿಗೆ ಮಾತ್ರ ಗ್ಲೂ ಹಾಕ್ಕೊಳ್ಳಿ, ಮರಿಬೇಡಿ. ಇದೇ ಥರ ಮಾಡ್ಕೊಳ್ಳಿ. ಒಂದು ರೆಕ್ಕೆ ಆಯಿತು. ಇವಾಗ ಸೆಕೆಂಡ್ ಒಂದು ತಗೊಳ್ಳಿ. ಸೆಂಟ್ರಲ್ಲಿ ಗ್ಲೂ ಹಾಕಿ ಇದನ್ನು ಇಟ್ಟು ಪ್ರೆಸ್ ಮಾಡಿ. ಆನಂತರ ತೋರಿಸಿರೋ ಪ್ರಕಾರ ಗ್ಲೂನ ಅಪ್ಲೈ ಮಾಡ್ಕೊಂಡು ಹೋಗಿ. ಒಂದು ರೆಕ್ಕೆಗೂ ಒಂದು ಸೈಡಿಗೆ ಮಾತ್ರ ಗ್ಲೂ ಹಾಕಿ. ಈಗ ಒಂದು ರೆಕ್ಕೆ ಮೇಲೆ ಒಂದು ರೆಕ್ಕೆನ ಜೋಡಿಸ್ಕೊತಾ ಹೋಗಿ. ಗ್ಲೂ ಹೋಗಿ ಅದಕ್ಕೆ ಫಿಕ್ಸ್ ಆಗೋ ಥರ ನೀಟಾಗಿ ಜೋಡಿಸಿ. ನೋಡಿ ಈ ಥರ ರೋಸ್ ಫ್ಲವರ್ ಥರ ಒಂದು ರೆಕ್ಕೆ ಮೇಲೆ ಒಂದು ರೆಕ್ಕೆ ಮೇಲೆ ಒಂದು ಈ ಥರ ಬರಬೇಕು. ಇದೇ ಥರ ಮಾಡಿ, ನಿಧಾನ ಮಾಡಿ. ಇದೇ ಥರ ಮಾಡಿ. ಈಗ 3rd ಪೆಟಲ್ ತೊಗೊಂಡಿದ್ದೀವಿ. ಈಗ ಫಿಕ್ಸ್ ಮಾಡಿ ಗ್ಲೂ ಹಾಕಿ ಸೇಮ್ ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ. ಇದನ್ನು ಮಾತ್ರ ನಿಧಾನ ಅಂಟಿಸ್ಕೊಳ್ಳಿ. ಸ್ವಲ್ಪ ಗಮ್ಮು ಹಾಕಿರ್ತೀವಲ್ಲ, ಅಂಟ್ಕೊಳ್ಳುತ್ತೆ, ಒಂಚೂರು ಲೇಟ್ ಆಗುತ್ತೆ. ಸ್ವಲ್ಪ ಕಾರ್ನರ್ಸ್ನ ಪ್ರೆಸ್ ಮಾಡಿ ಕೆಳಗಡೆ. ಇವಾಗ ನಾವು 4ನೇ ಪೆಟಲ್ನ ತೊಗೊಂಡಿದ್ದೀವಿ. ನೋಡಿ ಇದೇ ಥರ ಸೇಮ್ ಪ್ರೊಸೀಜರ್. ಒಂದು ರೆಕ್ಕೆ ಮೇಲೆ ಒಂದು ಗ್ಲೂ ಹಾಕಿರೋ ರೆಕ್ಕೆ ಮೇಲೆ ಬರುತ್ತೆ, ಬೇರೆ ರೆಕ್ಕೆ ಕೆಳಗಡೆ ಬರುತ್ತೆ. ಸೊ ಅದೇ ಥರ ಎಲ್ಲ ರೆಕ್ಕೆನೂ ಫೋಲ್ಡ್ ಮಾಡಿ ಲೈಟಾಗಿ ಸ್ಲೈಲಿ ಸಾಫ್ಟಾಗಿ ಪ್ರೆಸ್ ಮಾಡಿ ಡೌನಲ್ಲಿ. ಸೊ ಅಂಟ್ಕೊಂಡ್ಬಿಡುತ್ತೆ. ಸೇಮ್ ಲಾಸ್ಟ್ ರೆಕ್ಕೆ, ಲಾಸ್ಟ್ ಪೆಟಲ್ನ ನಾವು ಅದೇ ಥರ ಕಂಟಿನ್ಯೂ ಮಾಡೋಣ. ನೋಡಿ ಇದೇ ಥರ ಈ ರೆಕ್ಕೆಗೂ ಮಾಡಿ. ನಮಗೆ ಬ್ಯೂಟಿಫುಲ್ ಪೇಪರ್ ಫ್ಲವರ್ ರೆಡಿ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್? ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.